ನೀವು ಮೊದಲ ಮೈನಾರಿಟಿ ಸ್ಟೇಟಸ್ಸಿಂದ ರದ್ದುಪಡಿಸಿ. ಯಾರು ಪಾರ್ಸಿಗಳಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ರಿದ್ದಾರೆ, ಅವರು ಮೈನಾರಿಟಿ. ಮೆಜಾರಿಟಿ ಇರೋರು ಮೈನಾರಿಟಿ ಆಗಲ್ಲ. ನಿಮ್ಮ ರಿಪೋರ್ಟ್ ಪ್ರಕಾರ, ಆಸ್ ಪರ್ ದ ಸೆನ್ಸಸ್ ರಿಪೋರ್ಟ್, ಆಸ್ ಪರ್ ದ ಕಾಂತರಾಜು ವರದಿ, ಆಸ್ ಪರ್ ದ ಜಯಪ್ರಕಾಶ್ ಹೆಗಡೆ ವರದಿ, Muslims, they are not minorities, they are majorities. How you should treat them to minority? You have to remove. You should remove. ಅವ್ರನ್ನ ತೆಗೆದಾಕಿ. ನಿಜವಾದ ಅಲ್ಪಸಂಖ್ಯಾತರಿಗೆ ನ್ಯಾಯ ದೊರಕಿಸ್ಕೊಡಿ. ನಿಮ್ಮ ವೋಟ್ ಬ್ಯಾಂಕಿಗೋಸ್ಕರ ಮೈನಾರಿಟಿ ಮೆಜಾರಿಟಿ ಮಾಡ್ತೀರಿ, ಮೆಜಾರಿಟಿ ಮೈನಾರಿಟಿ ಮಾಡ್ತೀರಿ. ರಾಜಕಾರಣ ಮಾಡೋಕ್ಕೂ ಒಂದು ಮಿತಿ ಇರಬೇಕು. ಕೆಲವು ಜಾತಿಯನ್ನು ಸಾಯಿಸ್ತೀರಿ, ಕೆಲವು ಜಾತಿಗೆ ಬದುಕಿಸೋ ಕೆಲಸ ಮಾಡ್ತೀರಿ. ಏನು ಮಾಡಕ್ಕೆ ಹೊಟ್ಟಿದ್ದೀರಿ? ರಾಜ್ಯದಲ್ಲಿ ಆಂತರಿಕ ಕ್ಷೋಭೆ ಹಬ್ಬಿಸಿ, ಜಾತಿ ಗಲಭೆ ಹಬ್ಬಿಸಿ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಬೇಕು ಅಂತ ಹೊಟ್ಟಿದ್ದೀರಾ. ಎಷ್ಟು ದಿನ ಬದುಕೋದಕ್ಕೆ? ನೀವು 100 ವರ್ಷ ಅಧಿಕಾರದಲ್ಲಿರ್ತೀರಾ? ಜನಸಾಮಾನ್ಯರು ನೆಮ್ಮದಿಯಿಂದ ಪ್ರೀತಿಯಿಂದ ಬದುಕೋದಕ್ಕೆ ವಾತಾವರಣ ಬೇಕಾದ ನಿರ್ಮಾಣ ಮಾಡೋದ್ರ ಬದಲಿಗೆ ಆಂತರಿಕ ಕ್ಷೋಭೆ ಹಬ್ಸೋದಂತ ಕೆಲಸ ಮಾಡ್ತಾ ಇದ್ದೀರಾ. ಇನ್ನು 100 ವರ್ಷನೇ ನೀವೇ ಅಧಿಕಾರದಲ್ಲಿ ಇದ್ರಿ, ಇನ್ನೇನು ಮಾಡ್ತಿದ್ದೀರಿ ನೀವು? ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು. ಯಾರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು. ರಾಜಕೀಯ ಕಾರಣಕ್ಕೆ, ರಾಜಕೀಯ ಪಟ್ಟನ್ನು ಹಾಕೋದಕ್ಕಿದು ಅಖಾಡ ಅಲ್ಲ, ರಾಜಕೀಯ ಅಖಾಡ ಅಲ್ಲ. ಅದು ಕುಸ್ತಿ, ಜಂಗಿ ಕುಸ್ತಿ ಮಾಡೋಕ್ಕಲ್ಲ. ಅದು ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಜಾತಿ ಜಾತಿ ನಡುವೆ ಜಂಗಿ ಕುಸ್ತಿ ಹುಟ್ಟಾಕೋ ಕೆಲಸ ಮಾಡ್ತಾ ಇದ್ದೀರಿ ನೀವು. ನಿಮ್ಗೆ ಎಲ್ಲಿದೆ ಕಳಕಳಿ? ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ತುರ್ತಕ್ಕೊಳಗಾದವ್ರನ್ನ ಗುರುತಿಸಿ ಮೇಲೆತ್ತುವ ಕಳಕಳಿ ಎಲ್ಲಿದೆ? ಜಾತಿ ಮೇಲಾಟ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಆ ರೀತಿ ಜಾತಿ ಮೇಲಾಟದ ರಾಜಕಾರಣದ ಸುಳಿಗೆ ಸಿಗಾಕೊಳ್ಳಲ್ಲ. ತುಳಿತಕ್ಕೊಳಗಾದವರಿಗೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ವೈಜ್ಞಾನಿಕವಾಗಿರುವಂಥ ಸಮೀಕ್ಷೆ ನಡೀಲಿ. ಜಾತಿ ಗಣತಿ ಮಾಡುವ ಅಧಿಕಾರ ಸಂವಿಧಾನದ ಪ್ರಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಯಾವನ್ ಕೊಟ್ಟವನು ನಿಮಗೆ ಜಾತಿ ಗಣತಿ ಮಾಡುವ ಅಧಿಕಾರನ? ಸಾಮಾನ್ಯ ಜ್ಞಾನ ಇಲ್ಲದೆ ಇದ್ದವರು ಸಚಿವರಾಗಿ ಬಾಯಿ ಬಂದಂಗೆ ಮಾತಾಡ್ತಾರೆ. ಎಲ್ಲಿದೆ? ಯಾವ ಸೆಕ್ಷನ್ ನಿಮ್ಗೆ ಅಧಿಕಾರ ಕೊಟ್ಟಿದೆ? ಯಾವ ಆರ್ಟಿಕಲ್ ನಿಮ್ಗೆ ಅಧಿಕಾರ ಕೊಟ್ಟಿದೆ? ಎಲ್ಲಿದೆ ನಿಮ್ಗೆ ಅಧಿಕಾರ? ಮೆಂಬರ್ ಸೆಕ್ರೆಟರಿನೇ ಒಪ್ಕೊಳ್ದೇ ಇರೋದನ್ನ ನೀವು ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ಹೆಂಗೆ ಚರ್ಚೆ ಮಾಡ್ತೀರಿ ನೀವು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.